ಎಲ್ಲ ಸ್ಪೋರ್ಟ್ಸ್ಗೂ ನಾವು ಯೂಸ್ ಮಾಡ್ಬೋದು. ಎಸ್ಪೆಷಲ್ ರನ್ನಿಂಗ್ ಡ್ರೈ ಫಿಟ್ ಅಂದರೆ ಸ್ವೆಟ್ ಆಗೋದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಈ ಟಿ ಶರ್ಟು 3 ಕಿಲೋಮೀಟ್ರಿಗೆ ಸೇಮ್ ಟಿ ಶರ್ಟು 70 ಕಿಲೋಮೀಟ್ರ್ ಕೊಡೋರಿಗೆ ಈ ಟಿ ಶರ್ಟನ್ನು ಕೊಡ್ತಾ ಇದ್ದೀವಿ. ಮತ್ತು ಈ ಗೂಡಿ ಬ್ಯಾಗ್ ಅಂತೀವಿ. ಈ ಟಿ ಶರ್ಟ್ ಹಾಕ್ಬಿಟ್ಟು ಇದರಲ್ಲಿ ಗೂಡಿ ಬ್ಯಾಗು, ಇದರಲ್ಲಿ ಬಿಬ್ಸ್ ಇರುತ್ತೆ, ಮತ್ತು ಎನರ್ಜಿಗಳಿರುತ್ತೆ, ಡೇಟ್ಸ್ ಇರುತ್ತೆ, ಮತ್ತು ORSಗಳಿರುತ್ತೆ. ಎಲ್ಲರಿಗೂ ಅದೇ ಹೇಳಿದಾಗ 3 ಕಿಲೋಮೀಟರ್ಸಿಂದ 70 ಕಿಲೋಮೀಟರ್ಸ್ವರೆಗೆ ಸೇಮ್ ಗೂಡಿ ಬ್ಯಾಗ್ ಕೊಡ್ತಾ ಇದ್ದೀವಿ. ಇದೊಂದು ಗೂಡಿ ಬ್ಯಾಗ್ ಇರುತ್ತೆ. ಅದಾದಮೇಲೆ ಫಿನಿಷ್ ಮಾಡೋರಿಗೆ ಒಳ್ಳೆ ಮೆಡಲು. ಆ್ಯಕ್ಚುಲಿ ಮೆಡಲು ನಮಗೆ ಸ್ಯಾಂಪಲ್ ಬರಬೇಕಾಗಿತ್ತು, ನಾಳೆ ಬರ್ತಾ ಇದೆ, ಅದನ್ನು ಇವತ್ತು ಲಾಂಚ್ ಮಾಡೋಣ. There was a time when this land didn't sleep. Beneath these silent stones, men chased gold deeper than the earth had ever allowed. For over a century, Kolar goldfields carried the dreams of thousands. These tunnels were not built by machines alone. They were carved by sacrifice, by sweat, by hunger, by hope. KGF was not just a mine, it was a heartbeat. Once among the deepest gold mines in the world. And then, one day, the gold stopped speaking. The mines closed, the machines died, and KGF became a memory. But legends never truly die. Because every generation finds its own way to dig deeper. Today, we do not descend into the earth for gold. We run across it. KGF Ultra. Not just a race. A tribute. To the workers who built this city, to the dreams buried beneath it, and to the future that now runs above it. Some inherit wealth, others inherit legacy. KGF Ultra. Breaking new ground. ಎಲ್ಲರಿಗೂ ನಮಸ್ಕಾರ. ಏನು ಈ 12ನೇ ತಾರೀಕು KGF ಅಲ್ಲಿ KGF ಅಲ್ಟ್ರಾ 2026 ಅನ್ನು ಆಯೋಜಿಸ್ತಾ ಇದ್ದೀವಿ. ನಮ್ಮ ಬೆಸ್ಟ್ ಟ್ರಸ್ಟ್ ಮೂಲಕ. ಫಸ್ಟ್ ಆಫ್ ಆಲ್ ಬೆಸ್ಟ್ ಅಂದರೆ ಏನಂತ ತಿಳ್ಕೊಬೇಕು ನೀವು. ಬಿಹೈಂಡ್ ಎಕ್ಸಲೆನ್ಸ್ ಸ್ಪೋರ್ಟ್ಸ್ ಟ್ರಸ್ಟ್. ನಮ್ಮದು ಇಟ್ಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಈ ಟ್ರಸ್ಟ್ ಮಾಡಿರೋದು. ಆ ಟ್ರಸ್ಟಲ್ಲಿ ನಾನಾಗಲಿ, ಪ್ರಸೀದು, ರಾಜನು, ಇನ್ನು ನವೀನು, ಮತ್ತು ಇನ್ನೂ ಇಬ್ಬರು ಭಾಸ್ಕರು, ಡಾಕ್ಟರ್ ಲಕ್ಷ್ಮಿ ಅಂಥವ್ರೆಲ್ಲ ಒಂದು ಟ್ರಸ್ಟ್ ಮಾಡಿ ಕೆಲಸ ಮಾಡ್ತಾಯಿದ್ದೀವಿ. ನಾನು ಮೊನ್ನೆ ಆನರಬಲ್ MLA ಅವರ ನೇತೃತ್ವದಲ್ಲಿ ಮೀಟಿಂಗ್ ಆದಮೇಲೆ ತಮಗೆ ತಿಳಿಸಿದೆ, ಈ ಒಂದು ಅಲ್ಟ್ರಾ ಮ್ಯಾರಥಾನ್ ಹೊಸಕೋಟೆ ಜಿಲ್ಲೆಗೆ ಹೋಗಬೇಕಾಗಿತ್ತು. ಬಟ್ ನಾನು ರಾಜನು ಇನ್ಸಿಸ್ಟ್ ಮಾಡಿ ನಮ್ಮ KGF ಅಲ್ಲಿ ಮಾಡಬೇಕು. ನಮ್ಮ ಊರಲ್ಲಿ ನಿಮ್ಗೆ ಏನು ಬೇಕು ಸೌಲಭ್ಯ ಇದೆ, ಜನರು ಇದ್ದಾರೆ, ಅದೇ ಥರ ಹಿಸ್ಟಾರಿಕಲ್ ಪ್ಲೇಸು, ಇದಕ್ಕೆ ಅಂತ ಒಂದು ಹಿಸ್ಟ್ರಿ ಇದೆ, ಎಲ್ಲರೂ ಬಂದು ಇದನ್ನು ತಿಳ್ಕೊಬೇಕು, ನಮಗೆ KGF ಅಲ್ಲಿ ಮಾಡಬೇಕು ಅಂತ ಈ ಒಂದು 20 ದಿವಸದಲ್ಲಿ ಹಗಲು ರಾತ್ರಿ ದುಡಿದು, ಯೂಶಲ್ ಆಗಿ 6 months ಬಿಫೋರ್ ಒಂದು ಈವೆಂಟ್ ಅನೌನ್ಸ್ ಮಾಡೋದು ಮ್ಯಾರಥಾನ್. 6 ತಿಂಗಳು ಮುಂಚೆ ಅನೌನ್ಸ್ ಮಾಡಿ ಇದು ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ. ಬಟ್ ನಮ್ಗೆ ಇದ್ದ 20 ದಿವಸದಲ್ಲಿ ನಮ್ಮ ಕೈಲಾದಷ್ಟು ಎಲ್ಲ ಪರ್ಫೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಹಂತಕ್ಕೆ ಬಂದಿದ್ದೀವಿ. ಸೊ ಆನ್ಲೈನ್ ರಿಜಿಸ್ಟ್ರೇಷನು ಮುಗಿದೋಗಿದೆ. 5ನೇ ತಾರೀಕು ಆನ್ಲೈನ್ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಿದ್ವಿ. ನಿನ್ನೆ ಆಫ್ಲೈನ್ ರಿಜಿಸ್ಟ್ರೇಷನು ಕ್ಲೋಸ್ ಮಾಡಿದ್ವಿ. ಮೊನ್ನೆ ನಾವು MLA ಅವ್ರ ಜೊತೆ ಮಾತಾಡ್ದಂಗೆ ಇಲ್ಲಿ ಸ್ಕೂಲು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ
ಒಂದು ಡಿಸ್ಕೌಂಟೆಡ್ ರೇಟ್ ಇನಿಷಿಯಲಿ 50% ಅಂತ 200 ಕೊಟ್ಟಿದ್ವಿ. ಬಟ್ ನಮಗೆ ಒಳ್ಳೆ ಸ್ಪಾನ್ಸರ್ಗಳು ಸಿಕ್ಕಿದ್ರು. KGF ಇಂದಾನೆ ತುಂಬ ಜನ ಬಂದು ಇಲ್ಲ ಓಡಲಿ, ಅವ್ರಿಗೆ ತುಂಬ ಜನಕ್ಕೆ ದುಡ್ಡು ಕೊಡೋಕ್ಕೆ ಕಷ್ಟ ಇರುತ್ತೆ, ನಾವು ಇಷ್ಟು ಕೊಡ್ತೀವಿ ಅಂತ ಒಪ್ಕೊಂಡ ಮೇಲೆ ಅದನ್ನು ಬರೀ 100 ರೂಪಾಯಿ ಮಾಡಿದ್ವಿ. 399 ಇದ್ದಿದ್ದನ್ನು ಲಾಸ್ಟ್ಗೆ 100 ರೂಪೀಸ್ಗೆ ಮಾಡಿ ಅದಕ್ಕೆ ತಕ್ಕಂಗೆ ಸೌಲಭ್ಯಗಳು 4 ಪಟ್ಟು ನಾವು ಕೊಡ್ತಾ ಇದ್ದೀವಿ. ನಾಳೆ ಬಂದು KGF ಅಲ್ಲಿ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಇಲ್ಲಿ ಬಂದು ಬಿಬ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಎಲ್ಲ ರನ್ನರ್ಸ್ಗೂ ವಿ ಆರ್ ಗಿವಿಂಗ್ ಬಿಬ್ಬು ಐಡೆಂಟಿಫಿಕೇಶನ್ ನಂಬರ್ ಕೊಡ್ತಾ ಇದ್ವಿ. ಆ ಡಿಸ್ಟ್ರಿಬ್ಯೂಷನ್ ರಿಜಿಸ್ಟ್ರೇಷನ್ ಆಗಿರೋರು ಇಲ್ಲಿ ಬಂದು ಬಿಬ್ ಡಿಸ್ಟ್ರಿಬ್ಯೂಷನ್ ಶುರು ಆಗುತ್ತೆ. ನಾಳೆ ಸಂಜೆ 5 ಗಂಟೆ ತನಕ ಇರುತ್ತೆ. ಈಗ ತಾನೇ ನಾವು ಎಲ್ಲ ಲೈಕ್ ಮೈಂಡೆಡ್ ಪರ್ಸನ್ನು ಮತ್ತು NCC PT ಮಾಸ್ಟರ್ಸ್ ಅಸೋಸಿಯೇಷನು ಮತ್ತು ಗೌರ್ಮೆಂಟ್ ಅಫಿಷಿಯಲ್ಸು BOನು ಬಂದೋದ್ರು. ಅದರಲ್ಲಿ ಯಾರು ವಾಲಂಟಿಯರ್ಸ್ ಬೇಕಾಗುತ್ತೆ, ಸುಮಾರು ನಮಗೆ ಒಂದು 400 ಜನ ವಾಲಂಟಿಯರ್ಸ್ ಬೇಕಾಗುತ್ತೆ. ಈಗಾಗಲೇ ಒಂದು 200 ಜನ ಪಟ್ಟಿ ಕೊಟ್ಟಿದ್ದಾರೆ. ಆ ವಾಲಂಟಿಯರ್ಸ್ ಒಂದು ಚಿಕ್ಕ ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ. ತಿರ್ಗಾ ನಾಳೆ ಸಂಜೆ ಕರೆದಿದ್ದೀವಿ ಅವ್ರನ್ನ, ಯಾರ್ಯಾರಿಗೆ ಯಾವ ಕೆಲಸ ಅಲಾಟ್ ಮಾಡಬೇಕು ಅಂತ ಅದನ್ನು ತೀರ್ಮಾನ ಮಾಡ್ತೀವಿ. ರಿಜಿಸ್ಟ್ರೇಷನ್ ಕ್ಲೋಸ್ ಆದಮೇಲೆ ನಾವು ಈ ಬೆಂಗಳೂರು ಮತ್ತು ಅಕ್ಕಪಕ್ಕ ಇರೋ ಭಾಗಗಳಿಗೆ ಬೆಂಗಳೂರಲ್ಲಿ ಮತ್ತು ಬ್ಯಾಂಕ್ ಪ್ರೆಸ್ ಕ್ಲಬ್ಬಲ್ಲಿ ಬಿಬ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ವಿ. ಈಗ ತಾನೇ 5 o'clock ಕ್ಲೋಸ್ ಆಯಿತು. ಸುಮಾರು ಅಲ್ಲೂ ಒಂದು 300ರಿಂದ 350 ಜನ ಬಂದು ಬಿಬ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಅವರೆಲ್ಲ ಬೆಂಗಳೂರು ಡೈರೆಕ್ಟಾಗಿ ಸಂಡೇ ಬರ್ತಾ ಇದ್ದಾರೆ. ಯಾರಿಗೂ ಬಿಬ್ಸು ಆಗಲಿ, ರನ್ನಿಂಗ್ ಸಂಬಂಧಪಟ್ಟ ಕಿಟ್ ಆಗಲಿ, ಗೂಡಿ ಬ್ಯಾಗ್ ಆಗಲಿ ನಾವು ರನ್ನಿಂಗ್ ದಿವಸ ಕೊಡೋದಿಲ್ಲ. ಏನಿದ್ರು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಕೊಟ್ಬಿಡ್ತೀವಿ. ಅದೇ ಥರ ಆವತ್ತಿನ ದಿವಸ ಬಂದು ರನ್ನರ್ಸ್ ಮಾತ್ರನೇ ನಾವು ಬೆಳಗ್ಗೆ 5 ಗಂಟೆಯಿಂದ ಒಳಗಡೆ ಪ್ರವಾಸ ಮಾಡ್ತೀವಿ, ಪ್ಲಸ್ ವಾಲಂಟಿಯರ್ಸ್. ಯಾಕಂದರೆ ಹತ್ರ ನಮಗೆ ಇವಾಗ 2500 ರನ್ನರ್ಸ್ ಇದ್ದಾರೆ. ಅದನ್ನು ಕ್ಯಾಟಗರಿ ವೈಸ್ 70 ಕಿಲೋಮೀಟರ್ಸ್ ಬೆಳಗ್ಗೆ 6 ಗಂಟೆಗೆ ಶುರು ಆಗುತ್ತೆ, 50 ಕಿಲೋಮೀಟರ್ಸ್ 6:15ಗೆ 6:15ಗೆ ಶುರು ಆಗುತ್ತೆ, ಮತ್ತು 25 ಕಿಲೋಮೀಟರ್ಸ್ 6:30ಗೆ ಶುರು ಆಗುತ್ತೆ. 6:30 to 7:15 ತಿರ್ಗಾ ಬೇರೆ ಕ್ಯಾಟಗರೀಸ್ಗೆ ಜುಂಬಾ ಇರುತ್ತೆ, ವಾರ್ಮ್ ಅಪ್ ಎಕ್ಸಸೈಸ್ಗಳಿರುತ್ತೆ. ಅದಾದಮೇಲೆ ತಿರ್ಗಾ 7:15ಗೆ 12.5, 7:30ಗೆ 5 ಕಿಲೋಮೀಟರ್ಸು, 8 o'clockಗೆ 3 ಕಿಲೋಮೀಟರ್ಸ್ ಇರುತ್ತೆ, 5 ಕಿಲೋಮೀಟರ್ಸ್, 8 o'clockಗೆ 3 ಕಿಲೋಮೀಟರ್ಸ್ ಇರುತ್ತೆ. ಈ ಥರ ನಾವು ಬಿಡ್ತೀವಿ. ಸೊ ಅದರಿಂದ ಬಂದು ಸಾರ್ವಜನಿಕರಿಗೆ ಏನಿದ್ರು 7:30 ಮೇಲೆ ತಾವೆಲ್ಲ ಬರ್ಬೋದು, ಬಂದು ಫಿನಿಷರ್ಸ್ ನೋಡ್ಬೋದು, ಪಾರ್ಟಿಸಿಪೆಂಟ್ ನೋಡ್ಬೋದು, ಫಿನಿಷ್ ಮಾಡಿದಾಗ ಇರೋದು. ಅದೇ ಥರ ನಾನು KGF ಜನರು ಎಲ್ಲರೂ ಒಂದು ಮನವಿ ಮಾಡ್ತೀನಿ. ಸುಮಾರು ಹತ್ರ 14 ಸಿಟೀಸಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಆಲ್ ಓವರ್ ಇಂಡಿಯಾದಿಂದ. ನೀವೆಲ್ಲ ಎಲ್ಲಾದರೂ ರೋಡ್ ಸೈಡ್ ನಿಂತ್ಕೊಂಡು ದಯವಿಟ್ಟು ಆ ರನ್ನರ್ಸ್ಗೆ ಎನ್ಕರೇಜ್ ಮಾಡಿ, ಚೇರ್ ಮಾಡಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಕೊಡಿ. ಮತ್ತೊಮ್ಮೆ ಅವ್ರಿಗೆ ಬಂದು KF ಅಲ್ಲಿ ಬರಬೇಕು, KF ಒಂದು ಫೆಸ್ಟಿವಲ್ ಎನ್ವೈರ್ಮೆಂಟ್ ಇರುತ್ತೆ ಅನ್ನೋ ಒಂದು ನಂಬಿಕೆ ಬರಬೇಕು. ಅದಕ್ಕೆ ತಾವೆಲ್ಲ ಪಬ್ಲಿಕ್ಸು ಆವತ್ತು ಆಚೆ ಕಡೆ ಬಂದು ರನ್ನರ್ಸನ್ನು ಎನ್ಕರೇಜ್ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ರನ್ನಿಂಗ್ ರೂಟ್ ಹೆಂಗಿರುತ್ತೆ ಅಂದರೆ 70 ಕಿಲೋಮೀಟ್ರ್ ಫಸ್ಟ್ 6 ಗಂಟೆಗೆ ಶುರು ಆಗುತ್ತೆ. 70 ಕಿಲೋಮೀಟ್ರು ಮುನ್ಸಿಪಾಲ್ಟಿ ಗ್ರೌಂಡಲ್ಲಿ ಶುರು ಆಗಿ ನಾವು ಪಟೇಪಲ್ಲಿ ರೂಟು ಕಾವರಿಲಿಂದ ನಾವು ಪಾರನಹಳ್ಳಿ KSML ರೋಡ್ ಜಾಯ್ನ್ ಆಗ್ತೀವಿ. ತಿರ್ಗಾ ಅಲ್ಲಿಂದ KSML ರೀಚ್ ಆಗ್ತೀವಿ. KSMLಯಿಂದ ಬೇತ್ಮಂಗಲ ಹೋಗ್ತೀವಿ. ಬೇತ್ಮಂಗಲದಿಂದ ನಾವು ಕೋಟಿಲಿಂಗೇಶ್ವರದಿಂದ ಕೃಷ್ಣಾವರದಿಂದ ಆಲದಮರದಿಂದ 5 Lanes ಬರ್ತೀವಿ. 5 Lanesಯಿಂದ ಸ್ಮಿತ್ ರೋಡ್ ಮೂಲಕ ಬಂದು ನಾವು ಮಾರಿಕುಪ್ಪಂಗೆ ಹೋಗ್ತೀವಿ. ಮಾರಿಕುಪ್ಪದಿಂದ ಹೊಸ ರೈಲ್ವೆ ಅಂಡರ್ ಬ್ರಿಡ್ಜ್ ಕೆಳಗಡೆ ಓಡಿ ಅಲ್ಲಿಂದ ಘಟ್ಮಾದವಳ ಪಂಚಾಯತ್ ಎಂಟರ್ ಆಗಿ ಬ್ಯಾಟರಾಯನಪುರ ದೇವಸ್ಥಾನ ಮೇಲೆ 2 ಕಿಲೋಮೀಟರ್ ಅಪ್ಪಿಲ್ ಓಡ್ತಾರೆ. ಅಲ್ಲಿ ಅವ್ರಿಗೆ ಹೈಡ್ರೇಷನ್ ಪಾಯಿಂಟ್ ಇರುತ್ತೆ. 50 ಕಿಲೋಮೀಟರ್ಸ್ ಅಲ್ಲಿ ಅವ್ರಿಗೆ ರೀಚ್ ಆಗ್ತಾರೆ ಅಥವಾ ಅಷ್ಟೊತ್ತಿಗೆ. ಅಲ್ಲಿಂದ ತಿರ್ಗಾ ವಾಪಸ್ ಕೆಳಗಡೆ ಇಳಿದು ಬಂದು ವಿರೂಪಾಕ್ಷಿಪುರಂ ಲೆಫ್ಟ್ ತೊಗೊಂಡು ವಿರೂಪಾಕ್ಷಿಪುರಂ ವಿಲೇಜ್ ಮೂಲಕ ತಿರ್ಗಾ ಬಂದು ಮಾರಿಕುಪ್ಪಂ ಬಂದು ಇವಾಗ SP ರೋಡ್ ಆ ಕಡೆ ಬರ್ತಾರೆ. ಹೋಗುವಾಗ ಸ್ಮಿತ್ ರೋಡಲ್ಲಿ ಹೋಗ್ತಾರೆ, ಬರುವಾಗ SP ಆಫೀಸ್ ರೋಡು, ವಿಕ್ಟ್ರಿ ಚರ್ಚು, ಉದ್ದಂಡ್ಯಾಮ ಟೆಂಪಲು, ಟೆನೆನ್ಸ್ ಸರ್ಕಲಿಂದ 5 Lanes ತನಕ ಬರ್ತಾರೆ. 5 Lanesಲ್ಲಿ ತಿರ್ಗಾ U-turn ತೊಗೊಳ್ತಾರೆ. U-turn ತೊಗೊಂಡು ಟೆನೆನ್ಸ್ಗೆ ಹೋಗಿ ಟೆನೆನ್ಸಿಂದ ಸಲ್ಡಾನ ಸರ್ಕಲಿಂದ ಮುನ್ಸಿಪಾಲ್ಟಿ ಫಿನಿಶ್ ಆಗುತ್ತಾರೆ. ಇದು 70 ಕಿಲೋಮೀಟರ್ ಇರುತ್ತೆ. 50 ಕಿಲೋಮೀಟ್ರು ಮುನ್ಸಿಪಾಲ್ಟಿ ಗ್ರೌಂಡಿಂದ ಸೂರಜ್ ಮಿಲ್ ಸರ್ಕಲ್ಲು, ಗಾಂಧಿ ಸರ್ಕಲ್ಲು, ಅಶೋಕ್ ನಗರ್ ರೋಡು, ಸ್ಕೂಲ್ ಆಫ್ ಮೈನ್ಸು, ಕೃಷ್ಣಾವರಮು, ತಿರ್ಗಾ ಅಲ್ಲಿಂದ ಆಲದ ಮರದಿಂದ 5 Lanes ಸೇಮ್ ಸ್ಮಿತ್ ರೋಡು. ಅದೇ ಥರ ಬಂದು ಮಾರಿಕುಪ್ಪಂಗೆ ಹೋಗ್ತಾರೆ. ಅಂಡರ್ ಬ್ರಿಡ್ಜ್ ಹೋಗ್ಬಿಟ್ಟು ಬ್ಯಾಟ್ರಾಯನ್ ಸ್ವಾಮಿ ಟೆಂಪಲ್ ಸುತ್ಕೊಂಡು ಅದೇ 70 ಕಿಲೋಮೀಟರ್ ಅದೇ ರೂಟಲ್ಲಿ ವಾಪಸ್ ಬರ್ತಾರೆ. SP ಆಫೀಸ್ ಮುಂದೆ ಓಡ್ತಾರೆ. ಟೆನೆನ್ಸ್ ಸರ್ಕಲು 5 Lanes U-turn ತೊಗೊಂಡು ವಾಪಸ್ ಟೆನೆನ್ಸಲ್ಲಿ ಲೆಫ್ಟ್ ತೊಗೊಂಡು ಸಿಮಿಟ್ರಿ ಸಲ್ಡಾನ ಹಿಂಗೆ ಫಿನಿಶ್ ಮಾಡ್ತಾರೆ. ನೆಕ್ಸ್ಟ್ ಕ್ಯಾಟಗಿರಿ ಇರೋದು ಬಂದು 25 ಕಿಲೋಮೀಟ್ರು. 20 ಕಿಲೋಮೀಟ್ರು ಸೇಮ್ ರೂಟ್ ಶುರು ಆಗುತ್ತೆ. ಸೇಮ್ ಅಶೋಕ್ ನಗರ್ ರೋಡ್ ಎಲ್ಲ ಹೋಗಿ ಕೃಷ್ಣಾವರಂ ಲೆಫ್ಟ್ ತೊಗೊಂಡು ಆಲಮರ ಹೋಗ್ತಾರೆ. ಆಲಮರದಿಂದ ತಿರ್ಗಾ 5 Lanes ಬರ್ತಾರೆ. ಸ್ಮಿತ್ ರೋಡ್ ಎಂಟರ್ ಆಗ್ತಾರೆ. ಸ್ಮಿತ್ ರೋಡಿಂದ ಮಾರಿಕುಪ್ಪಂ ಎಂಟರ್ ಆಗಿ ಮಾರಿಕುಪ್ಪಮಲ್ಲಿ ಲೆಫ್ಟ್ ತೊಗೊಂಡ್ಬಿಡ್ತಾರೆ. ಲೆಫ್ಟ್ ತೊಗೊಂಡು ವಾಪಸ್ಸು ಟೆನೆನ್ಸ್ ಸರ್ಕಲ್ಲಿಂದ ಅಪ್ ಟಿಲ್ KGF ಕ್ಲಬ್ಬು
ಮುಂದೆ ಬಂದು ಯೂ ಟರ್ನ್ ತೊಗೊಳ್ತಾರೆ. ಫೈಲೇಸ್ ತನಕ ಬರೋಲ್ಲ ಅವರು. ಯೂ ಟರ್ನ್ ತೊಗೊಂಡು ವಾಪಸ್ ಟೆನನ್ ಸರ್ಕಲ್ಲು, ಸಿಮೆಟ್ರಿ, ಸಲ್ಡಾನ, KF ಇದು ಬಂದು 12 ಕಿಲೋಮೀಟ್ರ್ ಬಂದು ಸೇಮ್ ಮುನ್ಸಿಪಾಲ್ಟಿಯಿಂದ ಶುರು ಆಗುತ್ತೆ. ಸೂರಜ್ಮುಲ್ ಸರ್ಕಲ್ಲು, ಗಾಂಧಿ ಸರ್ಕಲ್ಲು, ಅಶೋಕ್ ನಗರ್ ರೋಡು. ಬಟ್ ಸ್ಕೂಲ್ ಆಫ್ ಮೈನ್ಸಲ್ಲಿ ಲೆಫ್ಟ್ ತೊಗೊಂಡ್ಬಿಡ್ತೀವಿ. ಲೆಫ್ಟ್ ತೊಗೊಂಡ್ರೆ ಓಲ್ಡ್ ಕೊರ್ಮಂಡಲ್ ಮೂಲಕ ಬಂದು ಟೋಲ್ ಗೇಟಲ್ಲಿ ಲೆಫ್ಟ್ ತೊಗೊಂಡು ಸ್ಟ್ರೈಟಾಗಿ ಸ್ಮಿತ್ ರೋಡ್, ಫೈಲೇಜು ಸ್ಮಿತ್ ರೋಡು. ಬಟ್ NRM ಜಂಕ್ಷನ್ ಲೆಫ್ಟ್ ತೊಗೊಂಡ್ಬಿಡ್ತೀವಿ. ಲೆಫ್ಟ್ ತೊಗೊಂಡು ಮತ್ತೆ ಗ್ರೌಂಡ್ಗೆ ಬಂದು ರೀಚ್ ಆಗ್ತಾರೆ. 3 ಅದಾದ್ಮೇಲೆ 5 ಕಿಲೋಮೀಟರ್ ಬಿಡ್ತೀವಿ. 5 ಕಿಲೋಮೀಟ್ರ್ ಸೇಮ್ ಮುನ್ಸಿಪಾಲ್ಟಿಯಲ್ಲಿ ಶುರು ಆಗುತ್ತೆ. ಸ್ಟ್ರೈಟಾಗಿ ಸೂರಜ್ಮಲ್ ಸರ್ಕಲ್ಲು, ಗಾಂಧಿ ಸರ್ಕಲ್ ಆದಮೇಲೆ ಅಶೋಕ್ ನಗರ್ ರೋಡು. ಅಲ್ಲಿಂದ ಅಶೋಕ್ ನಗರ್ ಆದಮೇಲೆ ಮಾಸ್ಕ್ ಜಂಕ್ಷನ್ ಸಿಗುತ್ತೆ. ಮಾಸ್ಕಿಂದ ಒಂದು ಕಿಲೋಮೀಟ್ರ್ ಹೋದ್ಮೇಲೆ ಒಂದು ಚರ್ಚ್ ಸಿಗುತ್ತೆ. ರೈಟ್ ಸೈಡಲ್ಲಿ ಮಾರಿಯಮ್ಮ ದೇವಸ್ಥಾನ ಇರುತ್ತೆ. ಅಲ್ಲಿ ಯೂ ಟರ್ನ್ ತೊಗೊಂಡು ಹೋಗೋಕ್ಕೆ 2.5 ಕಿಲೋಮೀಟ್ರು, ಯೂ ಟರ್ನ್ ತೊಗೊಂಡು ಬರೋಕ್ಕೆ 2 ಕಿಲೋಮೀಟ್ರು. 3 ಕಿಲೋಮೀಟ್ರು ಅದೇ ದಾರಿಯಲ್ಲಿ ಹೋಗ್ತಾರೆ. ಮಾಸ್ಕ್ ಹತ್ರ 1.5 ಕಿಲೋಮೀಟ್ರ್ ಆಗುತ್ತೆ. ಯೂ ಟರ್ನ್ ತೊಗೊಂಡು ಬಂದು ಇಲ್ಲಿ ಫಿನಿಶ್ ಮಾಡ್ತಾರೆ. 3 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಕ್ರೌಡ್ ಜಾಸ್ತಿ ಇರುತ್ತೆ. ಸೊ ಟೌನ್ ಭಾಗದಲ್ಲಿ ಓಡಬೇಕು. ಅದೇ ಥರ 5 ಕಿಲೋಮೀಟ್ರಿಗೆ ತುಂಬ ಜನ ಬಂದು ಆಚೆ ಕಡೆಯಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಾವು ಬಂದು ಮೈಸೂರು ಅಂತ ಬರ್ತಾ ಇದ್ದಾಗ ನಮಗೆ ಅದನ್ನ ಚೆನ್ನಾಗಿ ಕಾಣಿಸುತ್ತೆ. ಸೊ ಔಟ್ಸೈಡಿಂದ ಬಂದವರಿಗೆ ನಮ್ಮ ಹೆರಿಟೇಜಲ್ಲಿ ಅಟ್ಲೀಸ್ಟ್ ಒಂದು ಭಾಗ ಕಾಣಿಸ್ಬೇಕು ಅಂತ ಇಂಟೆನ್ಷನಲ್ಲಿ ಅದು ಕೊಟ್ಟಿದ್ದೀವಿ. ಈ ಸ್ಮಿತ್ ರೋಡ್ ಆಗಲಿ, ಟೆನನ್ ಸರ್ಕಲ್ ಆಗಲಿ, ಮಾರಿಕುಪ್ಪಮ್ ಆಗಲಿ, ಈ ರೂಟೆಲ್ಲ ನಾವು ಫೈನಲೈಸ್ ಮಾಡೋಕ್ಕೆ ಕಾರಣ ಇಷ್ಟೇ. ಮೈನಿಂಗ್ ಜಾಗದಲ್ಲಿ ಹೆಂಗಿತ್ತು ಕಲೋನಿಯಲ್ ಬಂಗ್ಲೋಸ್ ಆಗಲಿ, ಇವಾಗಿರೋ ನಮ್ಮ ಏರಿಯಾಗಳಾಗಲಿ, ಮತ್ತು ಶಾಫ್ಟ್ಗಳು, ಸೈನಾಟ್ ಡಂಪ್ಗಳಾಗಲಿ, ರಾಕ್ಸ್ ಆಗಲಿ, ಇದೆಲ್ಲ ಅವ್ರು ನೋಡಬೇಕು. ತಿರ್ಗಾ ಹೋಗಿ ನಮ್ಮ KF ಬಗ್ಗೆ ಓದಬೇಕು, ಇತಿಹಾಸ ತಿಳ್ಕೋಬೇಕು, ಒಂದು ಕಾಲದಲ್ಲಿ KF ಹೆಂಗಿತ್ತು ಅಂತ ಅರ್ಥ ಮಾಡ್ಕೋಬೇಕು ಅಂತ ಉದ್ದೇಶದಿಂದ ನಾವು ಆ ಥರ ರೂಟ್ಗಳು ಫೈನಲೈಸ್ ಮಾಡಿದ್ದೀವಿ. ಈ ರೂಟ್ಗಳೆಲ್ಲ ಬಂದು ಅಲ್ಟ್ರಾ ಮ್ಯಾರಥಾನ್ ಅನ್ನೋರಿಗೆ ತುಂಬ ಇಷ್ಟ ಆಗುತ್ತೆ. ಅವ್ರು ಯೂಶಲಾಗಿ ಟ್ರಯಲ್ಸ್ ಅದು ಅಲ್ಲ ಗಡ್ಡ ಉಡ್ಡ ಏನಿದ್ರು ಇವಾಗ ಹೇಳ್ದಂಗೆ ನಾವು ಬೇಟರಾಯನಪುರ ಹಿಲ್ ಮೇಲೆ ಓಡ್ತಾರೆ. ಸೊ ಇದೆಲ್ಲ ಅವ್ರಲ್ಲ ಹೆಂಗಪ್ಪ 70 ಕಿಲೋಮೀಟ್ರ್ ಅಂದರೆ ನಾವು ಸೆಲೆಕ್ಟ್ ಮಾಡಿದಾಗಲೂ ಅಷ್ಟೇ ಎಲ್ಲರೂ 70 ಕಿಲೋಮೀಟ್ರ್ ಬಂದು ಓಡಿ ಅಂತ ಹೇಳಲ್ಲ. ಈ ವರ್ಷದಲ್ಲಿ ಅವರು ಮಿನಿಮಮ್ಮು 75 ಕಿಲೋಮೀಟರ್ ಬೇಕು. ಆ ಸರ್ಟಿಫಿಕೇಟ್ ಕಳಿಸ್ಬೇಕು ನಮಗೆ. ಈ ಕಟ್ ಆಫ್ ಟೈಮ್ ಒಳಗಡೆ ಬಂದು ರೀಚ್ ಆಗಿರಬೇಕು. ಅಂಥವ್ರಿಗೆ ಮಾತ್ರ ಎಂಟ್ರಿ ಕೊಟ್ಟಿದ್ದೀವಿ. ಅದಕ್ಕೆ ಬಂದು 70 ಕಿಲೋಮೀಟ್ರಿಗೆ ಬರೀ 60 ಜನ ಓಡ್ತಾ ಇದ್ದಾರೆ. ನಮಗೆ ಹತ್ತತ್ರ 140 ಅಪ್ಲಿಕೇಶನ್ ಬಂತು. ಅದರಲ್ಲಿ ಬಂದು ತುಂಬ ಆಸಕ್ತಿ ಇರುತ್ತೆ ಎಲ್ರಿಗೂ ಓಡಬೇಕಂತ. ನಾವು ಯಾರು ಎಲಿಜಿಬಲ್, ಯಾರ ಕೈಲಿ ಕಂಪ್ಲೀಟ್ ಆಗುತ್ತೆ ಫಿಟ್ಟಾಗಿ, ಯಾವುದು ಅನುವಾತ ಇಲ್ಲದೆ ಓಡಬೇಕಂತ ಬರೀ 60 ಜನ ಕೊಟ್ಟಿದ್ದೀವಿ. ಅದೇ ಥರನೂ 50 ಕಿಲೋಮೀಟರ್ಸು, 25 ಕಿಲೋಮೀಟರ್ಸು ಎಲ್ಲ ನಾವು ಸೆಲೆಕ್ಟ್ ಮಾಡಿ 50ಯಲ್ಲೂ ಬರೀ 58 ಜನ ಓಡ್ತಾ ಇದ್ದಾರೆ. 50 ಕಿಲೋಮೀಟರ್ಸು ಸೆಲೆಕ್ಟೆಡ್ ರನ್ನರ್ಸು ಯಾವ ಇದಿರುತ್ತೆ ಕ್ಲೀನಾಗಿ ಇದು ಮಾಡ್ತಾರೆ. ಅದಕ್ಕೊಂದು ಕಟ್ ಆಫ್ ಟೈಮ್ ಕೊಟ್ಟಿದ್ದೀವಿ. ಎಲ್ಲಿ ಬೇಟರಾಯನಪುರ ದೇವಸ್ಥಾನದಲ್ಲಿ 70 ಕಿಲೋಮೀಟ್ರ್ ಓಡೋರು 3:30 ಒಳಗಡೆ ಅಲ್ಲಿ ಆ ಪಾಯಿಂಟ್ಗೆ ರೀಚ್ ಆಗಿರಬೇಕು. ಇನ್ ಕೇಸ್ ಅವ್ರು ರೀಚ್ ಆಗಿಲ್ಲ ಅಂದರೆ ನಮ್ಮದು ಸ್ವೀಪರ್ ವೆಹಿಕಲ್ ಅಂತ ಒಂದು ಹೋಗುತ್ತೆ. ಅವನ್ನ ಗಾಡಿ, ಯಾಕಂದರೆ ಅಷ್ಟೊಳಗೆ ಮುಗಿಸ್ಬೇಕು, ಇಲ್ಲಿ ಬಂದು ರೀಚ್ ಆಗಬೇಕು, ಹೆಲ್ತಿಯಾಗಿ ಹೋಗ್ಬೇಕಂತ ಕಾರಣಕ್ಕೆ ಯಾರು ಮುಗಿಸ್ಬಿಡೋ ಸ್ವೀಪರ್ ವೆಹಿಕಲಲ್ಲಿ ಕರ್ಕೊಂಡು ಬಂದುಬಿಡ್ತೀವಿ. ಫಿನಿಶ್ ಆದವ್ರಿಗೆ ಮಾತ್ರನೇ ಮೆಡಲ್ ಕೊಡ್ತೀವಿ. ಅರ್ಧದಲ್ಲಿ ಯೂಟರ್ನ್ ಮಾಡೋಕ್ಕೆ ಕೊಡಲ್ಲ. ಎಲ್ರಿಗೂ ಒಂದು 12.5 5 ಕಿಲೋಮೀಟರ್ಸ್ 12.5 25 50 70ಗೆ ಮ್ಯಾಟ್ಸ್ ಇರುತ್ತೆ. ನೀವೆಲ್ಲ ಕಾಣ್ಬೋದು. ಏನು ಮ್ಯಾಟ್ ಅಂದರೆ ನಾವು ಈ ಬಿಬ್ ಒಳಗಡೆ ಆ ಚಿಪ್ ಒಂದು ಕೊಟ್ಟಿರ್ತೀವಿ. ಸೊ ಎಲ್ಲ 5 ಮ್ಯಾಟು ಅವ್ರು ಕ್ರಾಸ್ ಮಾಡ್ಕೊಂಡು ಬಂದ ಮೇಲೆ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ, ನಮ್ಗೆ ಮೆಸೇಜ್ ಬರುತ್ತೆ. ಅದಾದಮೇಲೆ ಅವ್ರಿಗೆ ಮೆಡಲ್ ಕೊಡ್ತೀವಿ. ಯಾಕಂದರೆ ಅದು ಮೆಡಲ್ ಹೆಸರೇ ಫಿನಿಷರ್ ಮೆಡಲ್. ಎಲ್ಲೋ ಸೆಂಟ್ರಲ್ಲಿ ಇಲ್ಲಿಂದ ರೋಡ್ ಇಲ್ಲಿ ಕ್ರಾಸ್ ಮಾಡಿ ಬಂದು ಇಲ್ಲಿ ಮೆಸೇಜ್ ಬಂದಿಲ್ಲ, ಅವ್ರಿಗೆ ಮೆಡಲ್ ಇರಲ್ಲ. ಪಾರ್ಟಿಸಿಪೇಟ್ ಮಾಡಿದ್ರು 100% ಎಲ್ಲ ಕಂಪ್ಲೀಟ್ ಮಾಡಬೇಕು. ಟ್ರೈ ಮಾಡಿ. ಬಟ್ ಯಾರು ಪ್ರಾಕ್ಟೀಸ್ ಇಲ್ದವರು ಜಾಸ್ತಿ ರಿಸ್ಕ್ ತೊಗೋಬೇಡಿ. ನಮ್ಮ ಹೆಲ್ತು, ನಮ್ಮ ಲೈಫ್ ತುಂಬ ಇಂಪಾರ್ಟೆಂಟು. ಈಗಾಗಲೇ ಒಂದು ಖುಷಿಯಾದ ವಿಷಯ ಅಂದರೆ ನಾವು ಮ್ಯಾರಥಾನ್ ಅನೌನ್ಸ್ ಮಾಡಿದ್ಮೇಲೆ ನಾನು 3 ಬಾರಿ KGF ಅಲ್ಲಿ ಓಡಿದೆ. ನಮ್ಮ KF ರನ್ನರ್ಸ್ ವಿದ್ಯಾಸಾಗರ್ ಅವ್ರ ಟೀಮ್ ಜೊತೆ ಓಡಿದಾಗ ಅನೇಕ ಕಡೆ ಬೇರೆ ಓಡ್ತಾ ಇದ್ರು. ಒಂದು ಕಾಲದಲ್ಲಿ 1 ಜನ 2 ಜನ 3 ಜನ ಗುಂಪಾಗಿ KF ಮ್ಯಾರಥಾನಲ್ಲಿ ಅಲ್ಟ್ರಾ ಮ್ಯಾರಥಾನ್ ಪಾರ್ಟಿಸಿಪೇಟ್ ಮಾಡಬೇಕಂತ 20 ದಿವಸದಲ್ಲಿ ತುಂಬ ಯಂಗ್ಸ್ಟರ್ಸ್ ಓಡ್ತಾ ಇದ್ದಾರೆ. ಅದು ತುಂಬ ಖುಷಿಯಾದ ಸಂಗತಿ. ನನಗೆ ಬಂದು ಈವೆಂಟ್ ಆದಮೇಲೆ KF ಒಂದು ರನ್ನರ್ಸ್ ಪ್ಯಾರಡೈಸ್ ಆಗುತ್ತೆ ಅಂತ ನಂಬಿಕೆ ಇದೆ. ಎಲ್ಲರೂ ಈಗಾಗಲೇ ಎಂಟ್ರಿ ಕ್ಲೋಸ್ ಆಗಿದೆ. ಎಲ್ಲರೂ ರಿಜಿಸ್ಟರ್ ಮಾಡಿದ್ದಾರೆ. ಎಲ್ಲರೂ ಬಂದು ರಿಜಿಸ್ಟರ್ ಮಾಡಿರೋರು ಆನ್ ಟೈಮ್ ಬಂದುಬಿಡಿ, ಪಾರ್ಟಿಸಿಪೇಟ್ ಮಾಡಿ ಸಕ್ಸಸ್ಫುಲ್ ಆಗಿ ಈ ಈವೆಂಟನ್ನು ಎಲ್ಲ KGF ಜನರು ಸಾರ್ವಜನಿಕರು ಸೇರಿಕೊಂಡು ಯಶಸ್ವಿ ಮಾಡೋಣ ಅಂತ ಹೇಳ್ತಾ ತಮಗೆಲ್ಲ ವಂದನೆ ಕೇಳ್ತಾ ಇದ್ದಾರೆ. ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ಕೋಲಾರ ವತಿ ಪರ್ಮಿಷನ್ ಸರ್, ಸರ್ಕಾರದಿಂದ ಪರ್ಮಿಷನ್ ತೊಗೊಂಡಿದ್ದೀವಿ. ಮೇನ್ ಪ್ರಾಜೆಕ್ಟ್ ಅಂದರೆ ನನಗೆ ಬಂದು ನಾನು ಪೊಲಿಟಿಕಲಿ ಐ ಮೇಡ್ ಬೈ ಡಿಫ್ರೆಂಟ್ ಪಾರ್ಟಿ ಡಿಫ್ರೆಂಟ್ ಐಡಿಯಾಲಜಿ. ಬಟ್ ಪ್ರೋಟೋಕಾಲ್ ಪ್ರಕಾರ ನಮಗೆ ಬಂದು DC ಅವ್ರ ನೇತೃತ್ವದಲ್ಲಿ
ನಡೀತು. ಬೆಸ್ಟ್ ಕ್ಲಬ್ಬಿಂದ ಆ್ಯಸ್ ಎ ಸ್ಪೋರ್ಟ್ಸ್ ಪರ್ಸನ್ನು ರೆಪ್ರೆಸೆಂಟ್ ಮಾಡಿದ್ದೀನಿ. 3 ಸತಿ ಮೀಟಿಂಗ್ ಆಯಿತು. ಅಲ್ಲಿ ಏನೇನು ಅವ್ರಿಗೆ ಡೌಟ್ಸ್ ಇತ್ತು ಅದನ್ನು ಕ್ಲಾರಿಫಿಕೇಷನ್ ಏನೇನು ಕೇಳಿದ್ರು ಆ ಡಾಕ್ಯುಮೆಂಟ್ಸ್ ಕೊಟ್ಟು ಅಲ್ಲಿ ಅಪ್ರೂವಲ್ ಆದಮೇಲೆ ಬ್ಯಾಂಗ್ಳೂರು ಅಥ್ಲೆಟಿಕ್ ಅಸೋಸಿಯೇಷನಿಂದ ಅಲ್ಲಿ ಅಪ್ರೂವಲ್ ತೊಗೊಂಡು ಕೋಲಾರಲ್ಲಿ ಅಲ್ಲಿ ಅಪ್ರೂವಲ್ ತೊಗೊಂಡು ಆಮೇಲೆ ಲೋಕಲ್ MLA ಅವರ ಮೂಲಕ ಒಂದು ಮೀಟಿಂಗ್ ಮಾಡಿಸಿ ನಾನು ಒಂದು ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ, ಫುಲ್ ಸಪೋರ್ಟು ಲೋಕಲ್ ತಾಲೂಕು ಅಡ್ಮಿನಿಸ್ಟ್ರೇಷನ್ದ ನನಗೆ ಸಿಕ್ಕಿದೆ. ಅದು ಲೋಕಲ್ MLA ಆಗಲಿ, ತಹಸೀಲ್ದಾರ್ ಆಗಲಿ, ಮುನ್ಸಿಪಾಲ್ ಕಡೆಯಿಂದ ಆಗಲಿ. ಈ ಒಂದು ಈವೆಂಟಿಗೆ ತುಂಬ ಆಗಿದೆ. ನನಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಂದ್ರೆ ಪೊಲೀಸ್ ಟೀಮ್ಗೆ, ನಮ್ಮ SP ಸಾಹೇಬರಾಗಲಿ, DSP ಸಾಹೇಬರಾಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಆಗಲಿ. ನಿನ್ನೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7:30 ತನಕ DSP ಸಾಹೇಬರು, 3 ಸರ್ಕಲ್ ಇನ್ಸ್ಪೆಕ್ಟ್ರು, ನಾವು ಎಲ್ಲ ರೂಟ್ ತಿರುಗಾಡಿದ್ದೀವಿ. ಎಲ್ಲೆಲ್ಲಿ ಹೆಂಗೆ ಬರುತ್ತೆ, ಟರ್ನಿಂಗ್ಸ್ ಹೆಂಗಿರುತ್ತೆ, ಹೈಡ್ರೇಷನ್ ಪಾಯಿಂಟ್ಸ್ ಎಲ್ಲಿರ್ತೀವಿ ಅಂತೆಲ್ಲ ನೋಟ್ ಮಾಡಿಕೊಂಡು ತುಂಬಾ ಎನ್ಕರೇಜ್ ಮಾಡಿದ್ರು. ಎಲ್ಲ ಕಡೆನೂ ನಮಗೆ ಸೇಫ್ಟಿ ಹೆಂಗಿರಬೇಕು, ರನ್ನರ್ಸ್ಗೆ ಯಾವ ಥರ ಸೇಫ್ಟಿ ಕೊಡಬೇಕು ಅಂತ ನಮ್ಮ DSP ಸಾಹೇಬರು ಎಲ್ಲ ನೋಟ್ ಮಾಡಿಕೊಂಡು 3 ಸರ್ ಜಗದೀಶ್ ಸರ್ ಆಗಲಿ, ಅನಿಲ್ ಸರ್ ಆಗಲಿ ಮತ್ತು ಹರೀಶ್ ಸರ್ ಆಗಲಿ ಎಲ್ಲರೂ ನೋಟ್ ಮಾಡಿಕೊಂಡು ಈಗಾಗಲೇ ಬೆಳಗ್ಗೆಯಿಂದ ಕೆಲವು ಅವ್ರಿಗೆ ಡೌಟ್ಸ್ ಇತ್ತು, ನಾನು ಕೇಳಿದ್ದಾರೆ, ಕ್ಲಾರಿಫೈ ಮಾಡಿದ್ದೀನಿ. ಅವರು ಸೆಕ್ಯೂರಿಟಿ ಮತ್ತು ಸಕ್ಸಸ್ಫುಲ್ಲಾಗಿ ಹೆಂಗೆ ಈವೆಂಟ್ ಮಾಡಬೇಕಂತ ಅವರು ಎಲ್ಲ ತಯಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ಹೇಳ್ದಂಗೆ ಕಂಪ್ಲೀಟ್ ತಾಲೂಕು ಅಡ್ಮಿನಿಸ್ಟ್ರೇಷನ್ ಎಲ್ಲ ಡಿಪಾರ್ಟ್ಮೆಂಟು, ಇವಾಗ ತಾನು BO ಬಂದು ಹೋದರು. ಅವರೆಲ್ಲ ಸ್ಕೂಲ್ PT ಮಾಸ್ಟರ್ ಕರೆದುಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಎನ್ಕರೇಜ್ ಮಾಡಿ ಇದೊಂದು ಈವೆಂಟ್ ಸಕ್ಸಸ್ ಮಾಡಬೇಕಂತ ಮಾಡ್ತಾ ಇದ್ದಾರೆ. ಇವಾಗ ತನಕ ಎಲ್ಲ ನಡೀತಾ ಇದೆ. ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಇದು ಒಂದು ಸೌತ್ ಇಂಡಿಯಾದಲ್ಲೇ ಈ ಸತಿ ಒಂದು ಟಾಪ್ ಅಲ್ಟ್ರಾ ಮ್ಯಾರಥಾನ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇಂಡಿಯಾದಲ್ಲೇ ತುಂಬ ಯಶಸ್ವಿಯಾಗಿ ಒಂದು ಮ್ಯಾರಥಾನ್ ಆಗುತ್ತೆ ಅಂತ ನಂಬಿಕೆ ಇದೆ. ಎಲ್ಲ ಸ್ಪೋರ್ಟ್ಸ್ಗೂ ನಾವು ಯೂಸ್ ಮಾಡ್ಬೋದು. ಎಸ್ಪೆಷಲ್ ರನ್ನಿಂಗ್ ಡ್ರೈ ಫಿಟ್ ಅಂದರೆ ಸ್ವೆಟ್ ಆಗೋದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಈ ಶರ್ಟು 3 ಕಿಲೋಮೀಟ್ರಿಗೆ ಸೇಮ್ ಶರ್ಟು 70 ಕಿಲೋಮೀಟ್ರ್ ಕೊಡೋರಿಗೆ ಈ ಶರ್ಟನ್ನು ಕೊಡ್ತಾ ಇದ್ದೀವಿ. ಮತ್ತು ಈ ಗೂಡಿ ಬ್ಯಾಗ್ ಅಂತೀವಿ. ಈ ಶರ್ಟ್ ಹಾಕ್ಬಿಟ್ಟು ಇದರಲ್ಲಿ ಗೂಡಿ ಬ್ಯಾಗು, ಇದರಲ್ಲಿ ಬಿಬ್ಸ್ ಇರುತ್ತೆ, ಮತ್ತು ಎನರ್ಜಿ ಇರುತ್ತೆ, ಡೇಟ್ಸ್ ಇರುತ್ತೆ, ಮತ್ತು ORSಗಳಿರುತ್ತೆ. ಎಲ್ಲರಿಗೂ ಅದೇ ಹೇಳಿದಾಗ 3 ಕಿಲೋಮೀಟರ್ಸಿಂದ 70 ಕಿಲೋಮೀಟರ್ಸ್ ಸೇಮ್ ಗೂಡಿ ಬ್ಯಾಗ್ ಕೊಡ್ತಾ ಇದ್ದೀವಿ. ಇದೊಂದು ಗೂಡಿ ಬ್ಯಾಗ್ ಇರುತ್ತೆ. ಅದಾದಮೇಲೆ ಫಿನಿಶ್ ಮಾಡೋರಿಗೆ ಒಳ್ಳೆ ಮೆಡಲು. ಆ್ಯಕ್ಚುಲಿ ಮೆಡಲು ನಮಗೆ ಸ್ಯಾಂಪಲ್ ಬರಬೇಕಾಗಿತ್ತು, ನಾಳೆ ಬರ್ತಾ ಇದೆ. ಅದನ್ನು ಇವತ್ತು ಲಾಂಚ್ ಮಾಡೋಣ ಅಂತ ಇದ್ವಿ. ಒಂದು ಬ್ಯೂಟಿಫುಲ್ ಮೆಡಲು ವಿತ್ KGFನ ಎಂಬ್ಲಮ್ಮು, KFನ ಮೈನ್ಸು ಇದು ಲೋಗೋ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಡೆಲ್ಲಿಯಿಂದ ಡಿಸ್ಪ್ಯಾಚ್ ಆಗಿದೆ, ಮಧ್ಯಾಹ್ನ ಬರಬೇಕಾಯ್ತು, ಬಂದಿಲ್ಲ, ನೈಟ್ ತಲುಪುತ್ತೆ. ಇದನ್ನು ಕೊಟ್ಟು ಫಿನಿಶ್ ಆದಮೇಲೆ ಅವ್ರಿಗೆ ಹೈಡ್ರೇಷನ್ ಪಾಯಿಂಟ್ಗಳು ಒಳಗಡೆ ಇರುತ್ತೆ. 11 ಹೈಡ್ರೇಷನ್ ಪಾಯಿಂಟ್ ಇರುತ್ತೆ. 70 ಕಿಲೋ ನಾವು ರನ್ನರ್ಸ್ ಬೇಕಾಗಿತ್ತು ಹೈಡ್ರೇಷನ್ ಪಾಯಿಂಟ್. ಆ ಹೈಡ್ರೇಷನ್ ಪಾಯಿಂಟಲ್ಲಿ ಬೇಕಾಗಿರೋ ಎನರ್ಜಿ ಡ್ರಿಂಕ್ಸ್ಗಾಗಲಿ, ಫ್ರೂಟ್ಸ್ ಅಂದರೆ ವಾಟರ್ ಮೆಲನ್ ಆಗಲಿ, ಆರೆಂಜಸ್ ಆಗಲಿ, ಚಾಕ್ಲೇಟ್ಸ್ ಆಗಲಿ, ಜಾಗ್ರಿ ಎನರ್ಜಿ ಬೇಕಂದ್ರೆ ಜಾಗ್ರಿ, ಸಾಲ್ಟು ಎಲ್ಲ ಇಟ್ಟಿರ್ತೀವಿ. ಮತ್ತು ನೀರು 70 ಕಿಲೋಮೀಟರ್ಸ್ ಇರೋರಿಗೆ ಐಸ್ ಬಾತ್ ಥರ ಒಂದು ಟಬ್ ಇಟ್ಟಿರ್ತೀವಿ. ಸ್ಪಾಂಜಲ್ಲಿ ತಲೆ ಮೇಲೆ ಐಸ್ ಹಾಕ್ಕೊಳ್ತಾರೆ ಬಾಡಿ ಕೂಲ್ ಆಗೋಕ್ಕೆ. ಸೊ ಆ ಥರ ಹೈಡ್ರೇಷನ್ ಪಾಯಿಂಟ್ಗಳೆಲ್ಲ ರೆಡಿ ಮಾಡಿದ್ವಿ. ಫಿನಿಶ್ ಆದಮೇಲೆ ಇಲ್ಲಿ ವಾಟರ್ ಪಾಯಿಂಟು, ಹೈಡ್ರೇಷನ್ ಪಾಯಿಂಟು ಮತ್ತು ಬ್ರೇಕ್ಫಾಸ್ಟು. ಇದನ್ನು ಬ್ರೇಕ್ಫಾಸ್ಟ್ ಬಂದು ನಮ್ಮ MLA ಅವರು ನೇತೃತ್ವದಲ್ಲಿ ಅವರೇ ಒಪ್ಕೊಂಡು ಅವ್ರ ಟ್ರಸ್ಟ್ ಮೂಲಕ ನನಗೆ ಕಂಪ್ಲೀಟು. ಸೊ 3000 ಜನರಿಗೆ ಬ್ರೇಕ್ಫಾಸ್ಟು, ಬಿಫೋರ್ ಡೇ ಬಂದು ಈ ಔಟ್ ಸ್ಟೇಷನ್ ರನ್ನರ್ಗೆ 300 ಜನರಿಗೆ ಡಿನ್ನರು, ಮತ್ತು 50 and 70 ಕಿಲೋಮೀಟರ್ಸ್ಗೆ ನೆಕ್ಸ್ಟ್ ಡೇ ಲಂಚು ಮತ್ತು ಈವ್ನಿಂಗ್ ಸ್ನ್ಯಾಕ್ಸು ಬಂದು MLA ಅವರು ಒಪ್ಕೊಂಡು ಅವರು ಆ ಟ್ರಸ್ಟ್ ಮೂಲಕ ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಮೂಲಕ ಅನಂತ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇದೆಲ್ಲ ಸೌಲಭ್ಯಗಳು ರನ್ನರ್ಸ್ಗೆ ಇರುತ್ತೆ. ಇನ್ವೈಟ್ ಮಾಡಿದ್ದೀವಿ. ಇವತ್ತು ಮಧ್ಯಾಹ್ನ ಹೋದ್ವಿ, ಅವ್ರು ಸಿಕ್ಕಿರಲಿಲ್ಲ. ಮತ್ತು CEO ಮತ್ತು ನಮ್ಮ ಆನರಬಲ್ MPನೂ ಇನ್ವೈಟ್ ಮಾಡಿದ್ದೀವಿ. ಆನರಬಲ್ MLA ಕರೆದಿದ್ದೀವಿ. SP ಸಾಹೇಬರು ಇರ್ತಾರೆ, ಮತ್ತು ಲೋಕಲ್ ಅಡ್ಮಿನಿಸ್ಟ್ರೇಟಿವ್ ತಹಸೀಲ್ದಾರು ಮತ್ತು ಕಮಿಷನರು, KDA ಚೇರ್ಮನ್ನು ಎಲ್ಲರೂ ಇನ್ವೈಟ್ ಮಾಡಿದ್ದೀವಿ ಸರ್. ಅದು ಇಲ್ಲದೆ ರಂದೀಪ್ ಸರ್ ಅಂತ IAS ಆಫೀಸರು, ಅವರು ಈಸ್ ದ ಮೇನ್ ರೀಸನ್ ನಮಗೆ ಈ ಒಂದು ಈವೆಂಟಿಗೆ ಇನಿಷಿಯೇಟಿವ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದಕ್ಕೆ. ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, ಅವ್ರ ಮೂಲಕನೂ ನಾವು ಫ್ಲಾಗ್ ಆಫ್ ಮಾಡ್ತೀವಿ. ಮತ್ತು ಅಕ್ಷಯ್ ಶ್ರೀಧರ್ ಅಂತ ಈಸ್ ಆಲ್ಸೋ IAS ಆಫೀಸರ್, ಅವರು 25 ಕಿಲೋಮೀಟರ್ ಓಡ್ತಾರೆ, ಅವರು ಇದರಲ್ಲಿ ಭಾಗಿಯಾಗ್ತಾರೆ. ಮತ್ತು ಸ್ಪಾನ್ಸರ್ಸ್ಗಳು, ಈ ಯಾರ್ಯಾರು ಸ್ಪಾನ್ಸರ್ಸ್ ತಮಗೆಲ್ಲ ಗೊತ್ತಾಗ್ಬಿಡುತ್ತೆ ನಾಳೆ. ಮೇಯ್ನಾಗಿ ನಮ್ಮ ಕಿರಣ್ ರೆಡ್ಡಿ ಆಗಿರಲಿ, ಮತ್ತು ಭಾಗೀರಥಿ ಆಗಿರಲಿ, ಸೆಂಚುರಿ ಗ್ರೂಪ್ಸ್ ಆಗಲಿ, ಎನರ್ಜಿ ಪಾರ್ಟ್ನರ್ ಫಾಸ್ಟ್ನಪ್ ಆಗಲಿ, ಮಿಂಟ್ಲಿ ಅಂತ ಒಂದು ಕಂಪನಿ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಮಾ ಶಾರದಾ ಅಂತ ರಿಯಲ್ ಎಸ್ಟೇಟ್ ಅವರೇ ಮೇನ್ ಶರ್ಟ್ ಅದ್ರಲ್ಲಿ ನೀವು ಲೋಗೋ ನೋಡಿರ್ಬೋದು, ಅವ್ರು ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಂದನೂ ಎಲ್ಲ ಚೀಫ್ ಗೆಸ್ಟ್ ಅವರು ಮೇನ್ ರೆಪ್ರೆಸೆಂಟೇಟಿವ್ ಬರ್ತಾರೆ, ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ. ಎಲ್ಲರೂ ಇರ್ತಾರೆ. ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ, ಶಾರ್ಟ್ ಆಗಿರುತ್ತೆ. ವಿನ್ನರ್ಸ್ಗೆಲ್ಲ ಬಂದು ಅವತ್ತು ಕ್ಯಾಟಗಿರಿ ವೈಸು 3 ಕಿಲೋಮೀಟರ್ಸ್ಗೆ ಓವರ್ ಆಲ್ ಕ್ಯಾಟಗಿರಿ ಇರುತ್ತೆ. 5 ಕಿಲೋಮೀಟರ್ಸ್ಗೆ ಬಂದು ಆನ್ಲೈನ್ ರಿಜಿಸ್ಟರ್ ಮಾಡಿ ಚಿಪ್ ಇರೋರಿಗೆ ನಾವು ಬಂದು ಕ್ಯಾಟಗಿರಿ ಬಂದು 18 to 35, 35 to 50 and 50 and ಅಬೌವ್ ಮೇಲ್ ಫೀಮೇಲ್ ಕೊಡ್ತಾ ಇದ್ದೀವಿ. ಸೇಮ್ 12.5
ಓವರ್ ಆಲ್ ಇರುತ್ತೆ, ಏಜ್ ಕ್ಯಾಟಗರಿ ಇರುತ್ತೆ, ಅಪ್ ಟಿಲ್ 70 ಇರುತ್ತೆ. ಅದು ಇಲ್ಲದೆ ನಾವೇನು KGFಗೆ ಶಿಕ್ಷಣ ಅಂದರೆ ಈ ಸ್ಕೂಲು ಮತ್ತು ಕಾಲೇಜುಗಳಿಗೆ ನಾವು ನಮ್ಮ ನರಸಿಂಹಮೂರ್ತಿ ಮತ್ತು ಬಾಬು ಸಾರು ಮತ್ತು ಅವ್ರ ತಂದರಿಂದ ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಅವ್ರಿಗೆ ಬಂದು ಬಿಬ್ಬು ಚಿಪ್ ಇರಲ್ಲ, ಆನ್ಲೈನ್ ಮಾಡಿರಲ್ಲ, ಆನ್ಲೈನ್ ಮಾಡೋದಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತಂತ. ಅವ್ರಿಗೂ ಓವರ್ ಆಲು ಮೇಲು ಫೀಮೇಲು 2 ಕ್ಯಾಟಗರಿಗೆ ಸಪ್ರೇಟಾಗಿ ಅವರೇ ಐಡೆಂಟಿಫೈ ಮಾಡಿಕೊಡ್ಬೇಕು ಅಂತ ಅವ್ರಿಗೂ ಸಪ್ರೇಟಾಗಿ ನಾವು ಇದು ಮಾಡಿದ್ದೀವಿ.